ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾನಿಲ್ಲಿ ತೋರಿಸ್ತಿರೋ ರೆಸಿಪಿ ಬ್ಯಾಚುಲರ್ಸ್ಗೆ, ಅಡುಗೆ ಬರದೇ ಇರೋರಿಗೆ, ಹಾಗೆ ಅಮ್ಮ ಮನೇಲಿಲ್ಲ ಇವತ್ತು ಏನು ಅಡುಗೆ ಮಾಡೋದು ಅಂತ ಥಿಂಕ್ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಇವತ್ತು ನಾನು ನಿಮಗೆ ಬೇಳೆ ಸಾರನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ತೊಗರಿಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಅಷ್ಟೇ ಇದ್ರೆ ಸಾಕು. ಇದಕ್ಕೆ ಎಕ್ಸ್ಟ್ರಾ ತರಕಾರಿ ಬೇಡ, ಏನು ಬೇಡ. ಹಾಗಾದರೆ ಬನ್ನಿ ಮಾಡೋಣ. ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇರೋ ಲೋಟದಲ್ಲಿ ಮುಕ್ಕಾಲು ಭಾಗದಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ಳೋಕೆ ಮುಂಚೆ ನೀಟಾಗಿ ನೀರನ್ನ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಈ ಬೇಳೆನ ಜಸ್ಟ್ ನಾರ್ಮಲ್ ವಾಟರ್ ಹಾಕಿ ವಾಶ್ ಮಾಡಿದ ನಂತರ ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಈ ಬೇಳೆ ಜೊತೆ ನಾವು ಏನೇನು ಬೇಯಿಸ್ಕೋಬೇಕು ಅದನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದೇ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಬೇಯಿಸ್ಕೊಳ್ಳೋಕ್ಕೆ ನಾವು ಒಂದು ಈರುಳ್ಳಿನ ಹಾಕಿದ್ರೆ ಸಾಕು. ನಾನಿಲ್ಲಿ ಇದ್ರ ಮೇಲ್ಭಾಗನ ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಯಾರು ಗೊತ್ತಿಲ್ವೋ ಇದನ್ನು ಕಟ್ ಮಾಡಿನೇ ಈರುಳ್ಳಿನ ಬಳಸಿ. ಯಾಕಂತಂದರೆ ಇದು ಒಂಥರ ಸ್ಲೋ ಪಾಯ್ಸನ್ ಅಂತ ನಾನೆಲ್ಲೋ ಓದಿದೆ. ಇದ್ರ ಬಗ್ಗೆ ಇನ್ನೂ ಏನಾದರೂ ಗೊತ್ತಿದ್ರೆ ನೀವು ನನಗೂ ಕೂಡ ತಿಳಿಸ್ಕೊಡಿ. ನಂತರ ನಾನಿಲ್ಲಿ ಒಂದು 5 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆ ಬೇಳೆ ಜೊತೆಗೆ ಕಟ್ ಮಾಡಿರೋ ಈರುಳ್ಳಿ, ಒಂದು 6 ಮೆಣಸಿನ್ಕಾಯಿ, ಒಂದು 4-5 ಬೆಳ್ಳುಳ್ಳಿ ಮತ್ತು 5 ಟೊಮ್ಯಾಟೊನ ಏನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು. ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಎಣ್ಣೆ, ಜೊತೆಗೆ ಇದು ಮುಳುಗೋ ಅಷ್ಟು ನೀರು, ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಪ್ರಮಾಣದಲ್ಲಿ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಇದನ್ನು ನಾವು ಇವಾಗ ಬೇಯಕ್ಕಿಡೋಣ. ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕಿಂತ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು, ಬೇಗ ಬೆಂದೋಗುತ್ತೆ. ಇದನ್ನು ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಬಿಟ್ಟರೆ ಸಾಕು, ಬೇಗ ಬೆಂದ್ಬಿಡತ್ತೆ. ಬೇಳೆ ಬೇಯೋಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೂ ಸಹ ನಾನು ಒಂದೇ ಒಂದು ಈರುಳ್ಳಿನ ತಗೊಳ್ತಾ ಇದ್ದೀನಿ. ಅಲ್ಲಿ ಏನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 4-5 ಬೆಳ್ಳುಳ್ಳಿ. ಈಗ ನೋಡಿ ವಿಷಲ್ ಹೋಗ್ತಾ ಇದೆ. ವಿಷಲ್ ಕಂಪ್ಲೀಟಾಗಿ ಆರಿದ್ಮೇಲೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಕಂಪ್ಲೀಟಾಗಿನೂ ಸ್ಮ್ಯಾಶ್ ಆಗಿಲ್ಲ. ಬೇಳೆ ಅಟ್ಲೀಸ್ಟ್ ನಮಗೆ ಕಾಣಿಸ್ಬೇಕು, ಆ ಥರ ಬೇಯಿಸ್ಕೊಳ್ಬೇಕು. ಆ ಬೇಳೆ ಏನು ಬೇಯಿಸಿರ್ತೀವೋ ಆ ನೀರನ್ನ ಒಂದು ಪಾತ್ರೆಯಲ್ಲಿ ಬಸ್ಕೋಬೇಕು. ಅದನ್ನು ಕಟ್ಟು ಅಂತ ಹೇಳ್ತೀವಿ. ಅದನ್ನು ವೇಸ್ಟ್ ಮಾಡೋ ಆಗಿಲ್ಲ. ಅದನ್ನೇ ಸಾಂಬಾರಿಗೆ ನಾವು ಮತ್ತೆ ಬಳಸ್ತೀವಿ. ಕಂಪ್ಲೀಟಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಇದನ್ನು ಮಸಿಯೋದು ಅಂತ ಹೇಳ್ತಾರೆ. ಮಸ್ಕೊಳ್ಳೋಕ್ಕೆ ನನ್ನ ಹತ್ರ ಮಸೆಗೊಂಡಿರಲಿಲ್ಲ, ಅದಕ್ಕೋಸ್ಕರನೇ ನಾನು ಮಜ್ಜಿಗೆ ಕಡಿಯೋದ್ರಲ್ಲಿ ಮಸ್ಕೊಳ್ತಾ ಇದ್ದೆ. ನಮ್ಮ ಹತ್ರ ಯಾವುದಾದ್ರೂ ಒಂದು ವಸ್ತು ಇಲ್ಲ ಅಂತಂದರೆ ಅದಕ್ಕೋಸ್ಕರ ನಾವು ಈ ಅಡುಗೆನ ಸ್ಕಿಪ್ ಮಾಡೋಕ್ಕಾಗಲ್ಲ. ನಾವು ಏನಿರುತ್ತೋ ಅದನ್ನೇ ಬಳಸ್ಕೊಂಡು ನಾವು ಅಡುಗೆನ ಕಂಟಿನ್ಯೂ ಮಾಡಿ ನಮಗೆ ಇಷ್ಟ ಆಗಿದ್ದ ಅಡುಗೆನ ತಿನ್ಕೋಬೋದು. ಮಾತು ಜಾಸ್ತಿ ಆಯಿತು, ಬನ್ನಿ ಅಡುಗೆ ಕಂಟಿನ್ಯೂ ಮಾಡೋಣ. ಈಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು 3-4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಇಲ್ಲ ನೀವು ಆಯಿಲ್ ಕಡಿಮೆ ತಿನ್ನೋದಿದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ. ಆಯಿಲ್ ಬಿಸಿಯಾಗಿದ್ದ ನಂತರ ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಸಿದ್ದಿದ ನಂತರ ಬೆಳ್ಳುಳ್ಳಿ ಏನು ತೋರಿಸಿದ್ನೋ ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿನ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಈರುಳ್ಳಿನೂ ಸಹ ಹಾಕ್ಕೊಂಡೆ. ಲೋ ಫ್ಲೇಮಲ್ಲೇ ಮಾಡಿ, ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಸೀದೋಗ್ಬಿಡುತ್ತೆ, ಟೇಸ್ಟ್ ಹಾಳಾಗುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದ ನಂತರ ಈರುಳ್ಳಿನ ಟ್ರಾನ್ಸ್ಪರೆಂಟ್ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆಗಿದ ನಂತರ ತುಂಬ ಫ್ರೈ ಏನು ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನಂತರ ನಾವು ಬೇಳೆನ ಏನು ಮಸ್ದು ಇಟ್ಕೊಂಡಿದ್ವೋ ಅದನ್ನು ನಾನು ಹಾಕಿ ಜಸ್ಟು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕುದಿಸ್ಬೇಕು ಅನ್ನೋದೇನಿಲ್ಲ. ನಂತರ ನಾನು 1-1.5 ಸ್ಪೂನ್ ಇಲ್ಲ 2 ಸ್ಪೂನ್ವರೆಗೂ ನಾವು ಸಾಂಬಾರು ಪೌಡರ್ನ ಹಾಕ್ಕೋಬೋದು. ಇದು ಮನೇಲೇ ಮಾಡಿರೋ ಸಾಂಬಾರು ಪೌಡರು. ನಿಮಗೆ ವಿಡಿಯೋ ಬೇಕು ಅಂತಂದರೆ ನಾನು ಆಲ್ರೆಡಿ ಹಾಕಿದ್ದೀನಿ, ಕಮೆಂಟ್ ಮಾಡಿ ನಾನು ಕಳಿಸ್ತೀನಿ. ನಂತರ ಆ ನೀರನ್ನ ಏನು ಬಸ್ಕೊಂಡಿದ್ವೋ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಇಲ್ಲ ನಮ್ಗೆ ಇಷ್ಟೇ ಸಾಕು ಅಂತಂದರೆ ನೀವು ಅಷ್ಟಕ್ಕೇ ಬಿಟ್ಬಿಟ್ಟು ಕುದಿಸ್ಕೋಬೋದು. ಈ ಥರ ಹಾಕ್ಬಿಟ್ಟು ಇಷ್ಟೇ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಒಂದು ಸ್ವಲ್ಪ ಉಪ್ಪೇನಾದರೂ ಬೇಕಾದರೆ ನೀವು ಹಾಕ್ಕೊಳ್ಳಿ. ಈಸಿಯಾದ ಟೇಸ್ಟಿಯಾದ ಬೇಳೆ ಸಾರು ರೆಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಬೇರೆ ಯಾವ ರೆಸಿಪಿನ ಮಾಡ್ಬೋದು ಅಂತಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮಾಡಿ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.